ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಆತ ಕಾಸು ಕೊಟ್ಟಿದ್ಯಾಕೆ, ಈಕೆ ಸುಮ್ಮನೆ ಇಸ್ಕೊಂಡಿದ್ಯಾಕೆ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತಿರ್ಲಿಲ್ವಾ? ರಾಧಿಕಾ ಕೋಟಿ ರಹಸ್ಯ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ರಾಧಿಕಾ ಕುಮಾರಸ್ವಾಮಿ ಮತ್ತು ಯುವರಾಜ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗಿದೆ ಅಂತ. ಇಲ್ಲಿ ಮೇನ್ಲಿ ಕೋಟಿಯ ವಿಚಾರ ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಧಿಕಾ ಕುಮಾರಸ್ವಾಮಿಗೆ ಈಗ ಕೋಟಿ ಕಂಟಕ ಎದುರಾಗಿದೆ. ರಾಧಿಕಾ ಹೇಳಿದ್ದೆಷ್ಟು, ಯುವರಾಜ ಕೊಟ್ಟಿದ್ದೆಷ್ಟು ಅನ್ನುವಂತ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ. ನ್ಯೂಸ್ 18ನಲ್ಲಿ ಕೋಟಿ ರಹಸ್ಯದ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯುವರಾಜ್ ಮತ್ತು ರಾಧಿಕಾ ನಂಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದ ಒಂದು ಲೆಕ್ಕ, ಯುವರಾಜ್ನಿಂದ ಸಿನಿಮಾ ವ್ಯವಹಾರಕ್ಕೆ ಹಣವನ್ನ ಪಡೆದಿದ್ರ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಈ ಕ್ಷಣದವರೆಗೂ ಅದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಪಡೆದಿದ್ದು ಕೇವಲ 75 ಲಕ್ಷ ಅಂತ ಹೇಳಿದ್ರು ರಾಧಿಕಾ ಕುಮಾರಸ್ವಾಮಿ ಅವರು. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಯುವರಾಜ ಹೇಳಿದ್ದೇ ಬೇರೆ ಲೆಕ್ಕ. ರಾಧಿಕಾಗೆ ಕೊಟ್ಟಿದ್ದು 1,27,00,000 ರೂಪಾಯಿ ಅಂತೆ. ವಿಚಾರಣೆ ವೇಳೆ ಸಿಸಿಬಿಗೆ ತಿಳಿಸಿದ್ದಾನೆ ಯುವರಾಜ. 1,27,00,000 ವ್ಯವಹಾರವನ್ನ ಬ್ರೇಕ್ ಮಾಡಿತ್ತು ಆ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ. ಈಗ ಈ ಹಣ ವಾಪಸ್ ಮಾಡಿದ್ದಾರಂತೆ ರಾಧಿಕಾ ಕುಮಾರಸ್ವಾಮಿ ಅವರು. ರಾಧಿಕಾ ಕುಮಾರಸ್ವಾಮಿ 1,27,00,000 ಹಣವನ್ನ ವಾಪಸ್ ಮಾಡಿದ್ದಾರೆ. ರಾಧಿಕಾ ತನ್ನ ಸಹೋದರನ ಮೂಲಕ ಹಣವನ್ನ ವಾಪಸ್ ಮಾಡಿರುವಂತದ್ದು. ಸಿಸಿಬಿಗೆ 1,27,00,000 ಹಣವನ್ನ ತಲುಪಿಸಿದ್ದಾರೆ ರಾಧಿಕಾ. ಈ ಹಣ ಕೋರ್ಟ್ ಸುಪರ್ದಿಗೆ ನೀಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈ ಹಣದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಈಗ 1,27,00,000 ಯಾವ ರೀತಿಯಾಗಿ ಕೊಟ್ರು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಒಂದು ಯುವರಾಜನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಆಳಕ್ಕೆ ಇಳಿತಾ ಇದೆ. ಮತ್ತು ಒಂದ್ ಕಡೆ ದೊಡ್ಡವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವರ ಮಾಹಿತಿ ಮಾತ್ರ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಯುವರಾಜ ಯಾವ್ಯಾವ ರೀತಿಯಾಗಿ ಯಾಮಾರಿಸಿದ್ದ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ದಿನಕ್ಕೊಂದರಂತೆ ಒಂದೊಂದು ರೀತಿಯಾದಂತಹ ಸುದ್ದಿಗಳು ಹೊರ ಬರ್ತಾನೆ ಇರುತ್ತೆ. ಇವೊಂದು ದುಡ್ಡು ಹಾಕ್ಸಿ ನನಗೆ ಡೇಟ್ ಬ್ಲಾಕ್ ಮಾಡಿ, ನನಗೆ ಈ ತರ ನೆಕ್ಸ್ಟ್ ಇಯರ್ ನನಗೆ ಡೇಟ್ಸ್ ಬೇಕು, ಹಿಸ್ಟಾರಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಾದ ನಂತರ ಅವ್ರು ತುಂಬಾ ಜನ ಹೋಗಿ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ಮಾಡೋದಕ್ಕೆ 60 ಲಕ್ಷ, ಇನ್ನೊಂದು 15 ಲಕ್ಷ ಸ್ವಾಮಿ ಅಕೌಂಟ್ ಇಂದ ಬಂದಿರೋ ಒಂದು, ಇದು 15 ಲಕ್ಷ. ನನಗೆ ದುಡ್ಡು ಹಾಕ್ಸಿ ನನಗೆ ಡೇಟ್ ಬ್ಲಾಕ್ ಮಾಡಿ, ನನಗೆ ಈ ತರ ನೆಕ್ಸ್ಟ್ ಇಯರ್ ನನಗೆ ಡೇಟ್ಸ್ ಬೇಕು, ಹಿಸ್ಟಾರಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಾದ ನಂತರ ಅವ್ರು ತುಂಬಾ ಜನ ಹೋಗಿ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ಮಾಡೋದಕ್ಕೆ 60 ಲಕ್ಷ, ಇನ್ನೊಂದು 15 ಲಕ್ಷ ಸ್ವಾಮಿ ಅಕೌಂಟ್ ಇಂದ ಬಂದಿರೋ ಒಂದು, ಇದು 15 ಲಕ್ಷ. ಸರ್, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಎಸ್, ಈಗಲೂ ಕೂಡ ನೀವು ಗಮನಿಸ್ಕೊಂಡ್ರಿ ರಾಧಿಕಾ ಕುಮಾರಸ್ವಾಮಿ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಅಂತ. 75 ಲಕ್ಷ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಬಟ್ ಅಲ್ಲಿ ಸಂದಾಯ ಆಗಿರುವಂತಹ ಹಣದ ಲೆಕ್ಕನೇ ಬೇರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ರಾಧಿಕಾ ಕುಮಾರಸ್ವಾಮಿ ಅವರು ಅವತ್ತು 75 ಲಕ್ಷ ಅಂತ ಹೇಳಿದ್ರು. ಅದಾದ್ಮೇಲೆ 1,27,00,000 ಅಂತ ಗೊತ್ತಾಯ್ತು. ಈಗ ಅದೆಲ್ಲವನ್ನು ಕೂಡ ಸಿಸಿಬಿಗೆ ವಾಪಸ್ ಕೊಟ್ಟಿದ್ದಾರಂತೆ. ಯಾವ ರೀತಿಯಾಗಿ 1,27,00,000 ವಾಪಸ್ ಕೊಟ್ಟಿರುವಂತದ್ದು? ಸೊ ಈಗ ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್, ಅಂದ್ರೆ ಯಾವ ವ್ಯವಹಾರಕ್ಕೋಸ್ಕರ ಈ ಒಂದು ಹಣವನ್ನ ಇಸ್ಕೊಂಡಿದ್ರು, ಅದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಸಿನಿಮಾ ನಿರ್ಮಾಣ ಮಾಡೋ ಒಂದು ಹೆಸರಲ್ಲಿ ಏನು ಯುವರಾಜ್ ಇಂದ ಸುಮಾರು 1.27 ಕೋಟಿ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ರಾಧಿಕಾ ಬಳಿ ಸಿಸಿಬಿ ಪೊಲೀಸರು ಅಷ್ಟು ಹಣವನ್ನ ವಸೂಲಿ ಮಾಡಿದ್ದಾರೆ. ಅದನ್ನ ಕೋರ್ಟ್ಗೂ ಸಹ ಕೋರ್ಟ್ ಸುಪರ್ದಿಗೂ ಸಹ ಅವರು ಹ್ಯಾಂಡ್ ಓವರ್ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಆರೋಪಿ ಯುವರಾಜ್ ವಿಚಾರಣೆ ವೇಳೆ ತಾನು ಇಷ್ಟು ಹಣ ಕೊಟ್ಟಿ ಸುಮಾರು 1.27 ಕೋಟಿ ಹಣ ಕೊಟ್ಟಿರೋದಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಆ ಒಂದು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡಿದಾಗ ನಂತರ ರಾಗಿಣಿಯನ್ನು ಸಹ ವಿಚಾರಣೆ, ನಂತರ ರಾಧಿಕಾ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ
ರಾಧಿಕಾ ಸುಮಾರು 75 ಲಕ್ಷ ಹಣ ಪಡೆದಿರೋ ಬಗ್ಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಆದ್ರೆ ತನಿಖೆ ಹೋಗ್ತಾ ಇದ್ದಂತೆ ಅದರಲ್ಲಿ ಇನ್ನೂ ಸಾಕಷ್ಟು ಒಂದು ಅಂಶಗಳು ಬೆಳಕಿಗೆ ಬರುತ್ತೆ. ಏನು ರವಿ ಎಂಬಾತನಿಂದ, ಮೈಸೂರು ಮೂಲದ ರವಿ ಎಂಬಾತನಿಂದ ಸುಮಾರು 60 ಲಕ್ಷ ಹಣವನ್ನು ಅಕೌಂಟ್ ನಿಂದ ಟ್ರಾನ್ಸ್ಫರ್ ಆಗಿರುವಂತದ್ದು ಸಹ ಪತ್ತೆ ಆಗುತ್ತೆ. ಕೂಡಲೇ ಸಿಸಿಬಿ ಪೊಲೀಸರು ಎಂದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಖುದ್ದು ರಾಧಿಕಾ ಅವರೇ ಒಂದು ಹಣವನ್ನ ಒಂದು ವಾಪಸ್ ಮಾಡಿರುವಂತದ್ದು. ಮತ್ತೆ ಸಿಸಿಬಿ ಪೊಲೀಸರು ಅದನ್ನ ಒಂದು ಬ್ಯಾಂಕ್ಗೂ ಸಹ ಒಂದು ಸುಪರ್ದಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಒಂದು ಲೀಗಲೈಸ್ ಮಾಡಿದ್ದಾರೆ. ಈಗಾಗಲೇ ಇದೇ ಒಂದು ಪ್ರಕರಣದ ಒಂದು ಆಯಾಮದಲ್ಲಿ ಇನ್ನಷ್ಟು 1,27,00,000 ಕೊಟ್ಟಿದಾರಲ್ಲ, ಅದು ಬ್ಲಾಕ್ ಮನಿ ಕೊಟ್ಟಿರುವಂತದ ಅಥವಾ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದ? ಪೃಥ್ವಿ, ಅದರಲ್ಲಿ ಸುಮಾರು ರವಿ ಎಂಬುವರಿಂದ ಸುಮಾರು 60 ಲಕ್ಷ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿದ್ರೆ ಉಳಿದ ಹಣ ಒಂದು ನೇರವಾಗಿ ನಗದು ರೂಪದಲ್ಲಿ ಹೋಗಿರುವಂತದ್ದು ಅಂತ ಹೇಳಿ ಈಗಾಗಲೇ ತನಿಖೆಯಿಂದ ಗೊತ್ತಾಗಿದೆ. ಆದ್ರಿಂದ ಅದನ್ನ ಸಹ ಈಗಾಗಲೇ ಪೊಲೀಸರು ಒಂದು ಯಾವ ರೀತಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಯಾವ ಉದ್ದೇಶಕ್ಕಾಗಿ ಇದನ್ನ ಹ್ಯಾಂಡ್ ಓವರ್ ಮಾಡಿದಾರೆ ಅಂತ ಹೇಳಿ ಸಹ ಒಂದು ತನಿಖೆಯನ್ನ ಮಾಡ್ತಿರೋದು. ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ತೀನಿ ಮುನಿರಾಜು. ಎಸ್, ನಮ್ ಜೊತೆ ಈಗ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪನವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಈಗ ರಾಧಿಕಾ ಕುಮಾರಸ್ವಾಮಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಫಸ್ಟ್ 75 ಲಕ್ಷ ಅಂತ ಹೇಳಿದ್ರು, ಈಗ 1,27,00,000 ಅಂತಾನೂ ಕೂಡ ಗೊತ್ತಾಯ್ತು. ಅದನ್ನ ಕಂಪ್ಲೀಟ್ ಆಗಿ ಸಿಸಿಬಿಗೆ ವಾಪಸ್ ಮಾಡಿದ್ದಾರೆ. ಈಗ ಯುವರಾಜ ಅಷ್ಟು ಕೊಟ್ಟಿದ್ದ, ಸೊ ಆ ಹಣವನ್ನ ರಾಧಿಕಾ ಕುಮಾರಸ್ವಾಮಿ ಅವರು ವಾಪಸ್ ಮಾಡಿದ್ದಾರೆ. ಈ ಪ್ರಕರಣ ಅಲ್ಲಿಗೆ ನಿಲ್ಲುತ್ತಾ ಅಥವಾ ಇವ್ರು ಯಾಕೆ ಇಸ್ಕೊಂಡಿದ್ರು, ಯಾವ ಕಾರಣಕ್ಕೋಸ್ಕರ ಬಳಕೆ ಮಾಡಿದ್ರು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕೌಂಟ್ ಟು ಅಕೌಂಟ್ ಯಾವುದೇ ದಾಖಲೆ ಕೊಡದಲ್ಲೇ ಹೇಗೆ ಟ್ರಾನ್ಸ್ಫರ್ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ನಡೆಯುತ್ತಾ? ಇಲ್ಲಿ ನೋಡಿ, ನಾನು ಈ ಹಿಂದೆ ಮಾತಾಡ್ತಾನೆ ನಿಮ್ ಜೊತೆ ನಿಮ್ಮ ಟಿವಿಗೆ ಮಾತಾಡ್ತಾನೆ ಒಂದು ಮಾತನ್ನ ಹೇಳಿದ್ದೆ. ಎಸ್ ಸರ್. ಏನಾದ್ರೂ ಒಳಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ರಾಧಿಕಾ ಅವರು ಆ ದುಡ್ಡನ್ನ ತಗೊಂಡಿದ್ರೆ ನಿಜವಾಗ್ಲೂ ಸಹ ರಾಧಿಕಾ ಅವ್ರನ್ನ ಅಪರಾಧಿಯನ್ನಾಗಿ ಇದ್ರಲ್ಲಿ ಮಾಡಬಹುದಾಗಿತ್ತು. ಇಲ್ಲಿ ರಾಧಿಕಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಜೊತೆ ಶಕುಂತಳ ಅಂತಕ್ಕಂಥ ಫಿಲಮ್ ಅನ್ನ ತೆಗಿತೀವಿ ಅಂತಕ್ಕಂಥ ಮಾತುಕತೆ ಆಗಿತ್ತು. ಸೊ ಆ ಸಂಬಂಧದಲ್ಲಿ ಅವರ ಕಡೆಯಿಂದ ಯಾರು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಮೌಂಟ್ ಅನ್ನ. ಸೊ ಆ ಅಮೌಂಟ್ ಒಂದ್ ವೇಳೆ ನಿಜ ನಾವು ಇನ್ನು ಫಿಲಮ್ ಮಾಡಿಲ್ಲ, ನಾವು ಒಂದ್ ವೇಳೆ ಅದೇ ಅವ್ರೇನಾದ್ರು ಮೋಸ ಮಾಡಿ ತಗೊಂಡಿರ್ತಕ್ಕಂಥ ಅಮೌಂಟ್ ಅನ್ನೋದಾದ್ರೆ ಅದು ನಾನು ವಾಪಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಹ ಅವ್ರು ಹೇಳಿದ್ರು. ಸೊ ಪ್ರಾಸಿಕ್ಯೂಷನ್ಗೆ ಯುವರಾಜನ ವಿರುದ್ಧ ಯುವರಾಜ್ ಮೋಸ ಮಾಡಿದ್ದಾನೆ, ಅನೇಕ ಜನಗಳಿಗೆ ಮೋಸ ಮಾಡಿದ್ದಾನೆ ಅಂತಕ್ಕಂಥ ಅಪರಾಧವನ್ನ ಪ್ರೂವ್ ಮಾಡ್ಬೇಕಂದ್ರೆ ಪೊಲೀಸವ್ರಿಗೆ ಈ ರಾಧಿಕಾ ಅವರು ಕೊಟ್ಟಿರ್ತಕ್ಕಂಥ ಅಮೌಂಟ್ ಅಥವಾ ರಿಕವರಿ ಮಾಡಿರ್ತಕ್ಕಂಥ ಅಮೌಂಟ್ ಏನಿದೆ ಅದು ಬಹುದೊಡ್ಡವಾಗಿರ್ತಕ್ಕಂಥ ಎವಿಡೆನ್ಸ್ ಪ್ರಾಸಿಕ್ಯೂಷನ್ ಸೈಡ್ ಆಗ್ತದೆ. ಸೊ ಹಾಗಾಗಿ ರಾಧಿಕಾ ಅವ್ರನ್ನ ಯಾವುದೇ ಕಾರಣಕ್ಕೂ ಸಹ ಅದರಲ್ಲಿ ಅಕ್ಯೂಸ್ಡ್ ಅನ್ನಾಗಿ ಮಾಡೋದಿಲ್ಲ. ರಾಧಿಕಾ ಅವ್ರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತ ಮಾಡ್ಕೊತಾರೆ. ಆ ಪ್ರಾಸಿಕ್ಯೂಷನ್ ಬಂದಿರ್ತಕ್ಕಂಥ ದುಡ್ಡು, ಯಾಕಂದ್ರೆ ಅವ್ರು ರಿಕವರಿ ತೋರಿಸ್ಬೇಕಲ್ಲ. ಯಾಕಂದ್ರೆ ಯುವರಾಜ್ಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಪೊಲೀಸ್ ಅವರು ರಿಕವರಿ ಮಾಡಿ ಅಂತ ಹೇಳ್ತಾರೆ, ರಿಕವರಿ ಮಾಡಿದ್ರ ಅಂತ ಕೇಳ್ತಾರೆ ಪೊಲೀಸರು. ಕೋರ್ಟ್ ರಿಕವರಿ ಮಾಡಿದ್ರೆ ಅಂತ ಪೊಲೀಸರು ಕೇಳಿದಾಗ ರಿಕವರಿ ಇಲ್ಲ ಅಂತ ಹೇಳಿದಾಗ ಅವಾಗ ಏನಾಗ್ತದೆ? ಹಾಗಾಗಿ ಇವರಿಂದ ನನ್ನ ಪ್ರಕಾರವಾಗಿ ಈ ಕೇಸಲ್ಲಿ ತನಿಖೆ ಮಾಡೋದಕ್ಕಿಂತ ಮುಂಚೆವಾಗಿ ನೀವು ದುಡ್ಡು ಕೊಟ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಪೊಲೀಸರು ಕೇಳ್ಕೊಂಡು ದುಡ್ಡು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅವನು 1,27,00,000 ಅಂತ ಹೇಳಿದ್ದ, ಇವ್ರು ಒಂದ್ಸಲಿ 75 ಲಕ್ಷ ಅಂತ ಹೇಳಿದ್ರು. ಈಗ ಕಂಪ್ಲೀಟ್ ಆಗಿ ಅವ್ನು ಹೇಳಿದ ಲೆಕ್ಕದ ಪ್ರಕಾರನೇ ಕಂಪ್ಲೀಟ್ ಆಗಿ ಸಿಸಿಬಿ ಅಧಿಕಾರಿಗಳಿಗೆ 1,27,00,000 ಕೂಡ ವಾಪಸ್ ಮಾಡಿದ್ದಾರೆ ರಾಧಿಕಾ ಕುಮಾರ್. 1,27,00,000 ವಾಪಸ್ ಮಾಡಿದ್ದಾರೆ ಅಂದ್ರೆ ಇವರು ಬಹಳ ಸ್ಟ್ರಾಂಗ್ ವಿಟ್ನೆಸ್ ಯಾರು ಪ್ರಾಸಿಕ್ಯೂಷನ್ಗೆ. ಇವ್ರನ್ನೇನಾದ್ರು ಆರೋಪಿ ಮಾಡಿದ್ರೆ ವೇಸ್ಟ್ ಆಗ್ತದೆ, ಪ್ರಯೋಜನ ಆಗೋದಿಲ್ಲ ಅವ್ರಿಗೆ ಪ್ರಾಸಿಕ್ಯೂಷನ್. ಇವ್ರನ್ನ ವಿಟ್ನೆಸ್ ಮಾಡಿದ್ರೆ ಮಾತ್ರ ಇವ್ರಿಗೆ ಉಪಯೋಗ ಬರ್ತದೆ ಪ್ರಾಸಿಕ್ಯೂಷನ್ಗೆ, ಅವ್ರ ವಿರುದ್ಧ ಕೇಸ್ ಸಾಕ್ಷಿಗಳ ಸಮೇತ ಪ್ರೂವ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ರಾಧಿಕಾ ಅವ್ರನ್ನ ಇದರಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇವರನ್ನ ಆರೋಪಿ ಮಾಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದಾವೆ. ಒಂದು. ಎರಡನೇ ವಿಚಾರ, ಆ ಲೆಕ್ಕಕ್ಕೆ ಬಂದ್ರೆ ಈಗ ಬ್ಯಾಂಕಿಗೆ ನಾವು ಯಾವ ಕಳ್ತನ ಮಾಡ್ಕೊಂಡ್ ಬಂದಿರ್ತಾರೆ, ಕಳ್ತನ ಮಾಡ್ಕೊಂಡಿರ್ತಕ್ಕಂಥ ದುಡ್ಡನ್ನ ಬ್ಯಾಂಕ್ ಕಟ್ಬಿಡ್ತೀವಿ, ಕಟ್ಬಿಟ್ಟಿರ್ತಾನೆ. ಈಗ ಬ್ಯಾಂಕಿಂದ ರಿಕವರಿ ಮಾಡಕ್ ಆಗ್ತದೆ ಅದು? ಇವರೇನೋ ಪ್ರೈವೇಟ್ ಪರ್ಸನ್ ಆಯ್ತು, ರಿಕವರಿ ಮಾಡಕ್ ಅನುಕೂಲ ಆಯ್ತು. ಒಂದೊಂದು ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅದನ್ನ ರಿಕವರಿ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಯಾವಾಗ ಆ ರಿಕವರಿ ಮಾಡ್ಬೇಕಂದ್ರೆ ಅವರಿಂದ ರಿಕವರಿ ಮಾಡ್ಲಿಕ್ಕೆ ಆಗಲ್ಲ ಪೊಲೀಸರಿಗೆ. ಇಟ್ಸ್ ಎ ರಾಂಗ್ ಪ್ರೋಸೆಸ್ ಆಕ್ಚುಲಿ. ಬಟ್ ಇವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಕೊಡ್ತೀನಿ ಅವರೇ ವಾಲಂಟಿಯರ್ ಆಗಿ ಹೇಳಿದ್ರಿಂದ ಅದು ಒಂದು ರೀತಿಯಲ್ಲಿ ಅನುಕೂಲ ಆಯ್ತು. ಅದರಿಂದ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಳಿಕ್ಕೆ ಬಹಳ ಹೆಚ್ಚು ಸಾಧ್ಯತೆಗಳು ಇದಾವೆ ಅನ್ನೋದನ್ನ ನನ್ನ ಅಭಿಪ್ರಾಯ. ಹಾಗಾಗಿ ಕ್ರಿಮಿನಲ್ ಒಳಸಂಚು ಇಲ್ಲದೆ ಇರ್ತಕ್ಕಂಥ ಯಾವುದೇ ಟ್ರಾನ್ಸಾಕ್ಷನ್ ಅನ್ನು ಸಹ ಅದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ಒಳಸಂಚು ಇಟ್ಕೊಂಡು, ಯಾಕಂದ್ರೆ ಯುವರಾಜನ ಕೃತ್ಯಗಳಲ್ಲಿ
ಇವರೇನಾದ್ರೂ ಒಳಸಂಚು ಮಾಡಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿದ್ರೆ ಇವರು ಸೆಕ್ಷನ್ 120B ಅಡಿಯಲ್ಲಿ ಬರ್ತಾರೆ, ಸೆಕ್ಷನ್ 420 ಬರ್ತದೆ. ಆಗ ಮಾತ್ರ ದೇರ್ ಮಸ್ಟ್ ಬಿ ಮೀಟಿಂಗ್ ಆಫ್ ಮೈಂಡ್, ಕಾನ್ಸ್ಪಿರಸಿ ಇವೆಲ್ಲ ಇರ್ತವೆ. ಆವಾಗ ಮಾತ್ರ ನಾವು ಕ್ರಿಮಿನಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ಯಾವುದೂ ಸಹ ಈ ರಾಜಕೀಯ ವಿಚಾರದಲ್ಲಿ ಬರೋದಿಲ್ಲ. ಹಾಗಾಗಿ ಪೊಲೀಸ್ ಅವರು ಇವ್ರನ್ನ ಆರೋಪಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಬಹಳ ಕಡಿಮೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಕ್ಕೆ. ಬೆಂಗಳೂರಿಗೆ ಕುರುಬ ಮೀಸಲಾತಿ ಹೋರಾಟ ಈಗ ಆಲ್ರೆಡಿ ಎಂಟ್ರಿಯನ್ನ ಕೊಟ್ಟಿದೆ. ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ನಗರಕ್ಕೆ ಈಗ ಆಲ್ರೆಡಿ ಅವರು ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಜನವರಿ 15ನೇ ತಾರೀಕು ಆರಂಭವಾಗಿತ್ತು ಇವರ ಪಾದಯಾತ್ರೆ. ಶ್ರೀಗಳ ನೇತೃತ್ವದಲ್ಲಿ ಈ ಪಾದಯಾತ್ರೆ ಆರಂಭವಾಗಿತ್ತು. ಈಗ ಅದು ಬೆಂಗಳೂರಿಗೂ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮಾದನಾಯಕನಹಳ್ಳಿ ಬಳಿ ಪಾದಯಾತ್ರೆ ಈಗ ಆಲ್ರೆಡಿ ಸಾಗ್ತಾ ಇದೆ. ಸಂಜೆ 5ಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸಮಾಪ್ತಿ ಆಗಲಿರುವಂಥದ್ದು ಇವರು ಮಾಡಿದಂತ ಒಂದು ಅತಿ ದೊಡ್ಡ ಪಾದಯಾತ್ರೆ. ಎಸ್ಟಿ ಮೀಸಲಾತಿಗೆ ಕುರುಬರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲೇ ಕಾಗಿನೆಲೆಯಿಂದ ಇವರು ಆರಂಭವನ್ನ ಮಾಡಿದ್ರು ಪಾದಯಾತ್ರೆಯನ್ನ. ಇವತ್ತು ಬೆಂಗಳೂರನ್ನ ತಲುಪಿ ಆಗಿದೆ. ಬೆಂಗಳೂರಿನ ಸಿಟಿ ಒಳಗೂ ಕೂಡ ಪಾದಯಾತ್ರೆ ಸಾಗ್ತಾ ಇರುವಂತದ್ದು. ಜಾಲಹಳ್ಳಿ ಕ್ರಾಸ್, ಗೊರಗುಂಟೆಪಾಳ್ಯ, ಯಶವಂತಪುರ ಮಾರ್ಗವಾಗಿ ಇಸ್ಕಾನ್ ಮೂಲಕ ಜಾಥಾ ಈಗ ಆಲ್ರೆಡಿ ಸಾಗ್ತಾ ಇದೆ. ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇರುವಂತದ್ದು. ಅವರ ನೇತೃತ್ವದಲ್ಲೇ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅವರ ನೇತೃತ್ವದಲ್ಲೇ ಈಗ ಪಾದಯಾತ್ರೆ ನಡೀತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಈಗ ಆಲ್ರೆಡಿ ಪಾದಯಾತ್ರೆ ಸಾಗ್ತಾ ಇರುವಂತದ್ದು. ಅದು ಫೆಬ್ರವರಿ 7ನೇ ತಾರೀಕು ಅಂದ್ರೆ ಭಾನುವಾರದಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಕೂಡ ಇಟ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಇಟ್ಕೊಂಡಿರುವಂತದ್ದು. ಅದು ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಕುರುಬರು ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಒತ್ತಾಯವನ್ನ ಮಾಡಲಿದ್ದಾರೆ. ನಮ್ಮ ಹಕ್ಕು ಇದು ಎಸ್ಟಿ, ಸೊ ಹೀಗಾಗಿ ಎಸ್ಟಿ ಮೀಸಲಾತಿಯನ್ನ ನಮಗೆ ಕೊಡ್ಲೇಬೇಕು ಅಂತ ಬಹುದೊಡ್ಡ ಧ್ವನಿಯನ್ನ ಅವತ್ತು ಹೊರಡಿಸಲಿರುವಂತದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈಗ ಆಲ್ರೆಡಿ ಜನವರಿ 15ನೇ ತಾರೀಕಿನಿಂದಲೇ ಶ್ರೀಗಳ ನೇತೃತ್ವದಲ್ಲಿ ಆರಂಭವಾಗಿರುವಂತದ್ದು. ಅದು ಇವತ್ತು ಸಮಾಪ್ತಿ ಆಗ್ತಾ ಇದೆ ಆ ಒಂದು ಪಾದಯಾತ್ರೆ. ದೇವರನ್ನ ಕಂಡೋರು ಕಂಬಳಿಯ ಬಿಸಿ ಮಳೆ ತಂದು ಕೃಷಿಯಲ್ಲಿ ಖುಷಿಯಿಂದ ನಕ್ಕು ಕಕ್ಕ ದಿನಗಳ ಎಲ್ಲ ಕಳೆದೇವು ಹಿಡಿದು ಕೊಟ್ಟಾರೆ ಹಾಲಿನಂತ ಮನಸ್ಸುಳ್ಳ ಹಾಲು. ಘಟನೆ ಆದ್ರೆ ಸಾಕು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಮತ್ತು ಒಂದ್ ಕಡೆ ಸಮಾವೇಶ ಅಥವಾ ಏರ್ ಶೋ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಪಾದಯಾತ್ರೆ ಎಂಟ್ರಿ ಆದ್ರೂ ಕೂಡ ಅಷ್ಟೇ ಬೆಂಗಳೂರಿಗರು ಪರಿತಪಿಸಬೇಕಾಗುತ್ತೆ. ಇವತ್ತು ಕೂಡ ಅದೇ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಸೊ ನೀವು ಹೋಗುವಂತ ಮಾರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಇರಲಿ ನಿಮ್ಗೆ. ಯಾಕಂದ್ರೆ ಸಾಕಷ್ಟು ಕಡೆ ಕೆಲವು ಭಾಗಗಳಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇದೆ. ಬಹುತೇಕ ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇರುವಂತದ್ದು. ಬೆಂಗಳೂರಿನೆಲ್ಲೆಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಹೀಗಾಗಿ ನೀವು ಹೋಗುವಂತ ರಸ್ತೆಗಳ ಮಾರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದನೇ ನೋಡ್ಕೊಂಡು ಹೋಗಿ. ಒಂದೆಡೆ ಕುರುಬರ ಪಾದಯಾತ್ರೆಯ ಬಿಸಿ ತಡ್ತಾ ಇದ್ರೆ, ಮತ್ತೊಂದ್ ಕಡೆ ಏರೋ ಇಂಡಿಯಾ ಶೋ ಇವತ್ತು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಇದೆರಡರ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇರುತ್ತೆ. ಎರಡೂ ಕಾರ್ಯಕ್ರಮಗಳಿಗೆ ಜನಸಾಗರನೆ ಸೇರ್ತಾ ಇದೆ. ಜನದಟ್ಟಣೆ, ವಾಹನಗಳ ಕೂಡ ಸಂಚಾರ ಹೆಚ್ಚಳ ಆಗಿರುವಂಥದ್ದು. ಬೆಂಗಳೂರಿನ ಹಲವೆಡೆ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ರಸ್ತೆಗಿಳಿಯೋ ವಾಹನ ಸವಾರರಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಸೊ ಒಂದ್ ಕಡೆ ಏರೋ ಇಂಡಿಯಾ ಶೋ ನಡೀತಾ ಇದೆ, ಮತ್ತೊಂದ್ ಕಡೆ ಈಗ ಆಲ್ರೆಡಿ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಸ್ಟಿ ಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಾಕಷ್ಟು ಜನ, ಸಾವಿರಾರು ಜನ ಈಗ ಆಲ್ರೆಡಿ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಬೆಂಗಳೂರಿಗೆ ಶ್ರೀಗಳ ನೇತೃತ್ವದಲ್ಲಿ. ಸೊ ಹೀಗಾಗಿ ಅವರ ಪಾದಯಾತ್ರೆ ಸಾಗ್ತಾ ಇದೆ. ಆ ಮಾರ್ಗದ ಎಲ್ಲಾ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಏರೋ ಇಂಡಿಯಾ ಶೋ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಆ ಮಾರ್ಗಗಳನ್ನ ಕೆಲವೊಂದು ಕಡೆ ಬದಲಾವಣೆಯನ್ನ ಮಾಡಲಾಗಿದೆ. ಸೊ ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಕುರುಬರ ಪಾದಯಾತ್ರೆ ಹಿನ್ನೆಲೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಯಿಂದಲೇ ಶುರುವಾಗಿರುವಂತದ್ದು. ಮಾಧವರದಿಂದ ಈಗ ಆಲ್ರೆಡಿ ಶುರುವಾಗಿ ಜಾಲಹಳ್ಳಿ ಕ್ರಾಸ್, ಗೊರಗುಂಟೆಪಾಳ್ಯ, ಯಶವಂತಪುರ, ಇಸ್ಕಾನ್ ಟೆಂಪಲ್ ಮಾರ್ಗವಾಗಿ ಹೋಗ್ತಾ ಇದೆ. 11 ಗಂಟೆಗೆ ಅಲ್ಲಿ ಅವರು ಇರ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಇಸ್ಕಾನ್ ಟೆಂಪಲ್ ಅಲ್ಲಿ. ಇಸ್ಕಾನ್ ಟೆಂಪಲ್ ಬಳಿ. ಇನ್ನು ಇಸ್ಕಾನ್ ಟೆಂಪಲ್ ಇಂದ 2 ಗಂಟೆಗೆ ಮತ್ತೆ ಶುರುವಾಗುತ್ತೆ ಪಾದಯಾತ್ರೆ.
ಇಸ್ಕಾನ್ ಟೆಂಪಲ್ ನವರಂಗ್ ಮಾರ್ಗವಾಗಿ ರಾಜ್ಕುಮಾರ್ ರೋಡ್ ಓಕ್ಲಿಪುರಂ ಹೋಗ್ತಾರೆ. ಆ ಮಾರ್ಗದಲ್ಲಿ ಹೋಗಿ ನಂತರ ರಾಯಣ್ಣ ಪ್ರತಿಮೆ ಇದೆಯಲ್ಲ ಅಲ್ಲಿ ಮಾಲಾರ್ಪಣೆಯನ್ನ ಮಾಡಲಿರುವಂಥದ್ದು. ಸೊ ಅಲ್ಲಿವರೆಗೂ ಸಂಜೆವರೆಗೂ ಕೂಡ ಆ ಒಂದು ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂತ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರು. ನಂತರ ಮೆಜೆಸ್ಟಿಕ್ನಿಂದ ಅವರು ಅಣ್ಣಮ್ಮ ದೇಗುಲದ ಮಾರ್ಗವಾಗಿ ಫ್ರೀಡಂ ಪಾರ್ಕ್ ಅನ್ನ ತಲುಪಲಿರುವಂಥದ್ದು. ಅಲ್ಲಿಗೆ ಸಮಾಪ್ತಿ ಆಗಲಿದೆ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರಲ್ಲ ಶ್ರೀಗಳು, ಅದು ಇವತ್ತಿಗೆ ಸಮಾಪ್ತಿ ಆಗುತ್ತೆ. ಅದು ಸಂಜೆ ವೇಳೆಗೆ ಸಮಾಪ್ತಿ ಆಗುವಂಥದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಆ ಒಂದು ಪಾದಯಾತ್ರೆಯನ್ನ ಸಮಾಪ್ತಿಗೊಳಿಸಲಿದ್ದಾರೆ. ಮತ್ತೊಂದು ಕಡೆ ಏರೋ ಇಂಡಿಯಾ ಶೋ ಕೂಡ ನಡೀತಾ ಇರುವಂತದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮಾರ್ಗಗಳನ್ನ ಕೂಡ ಬದಲಾವಣೆ ಮಾಡಲಾಗಿದೆ. 3 ದಿನಗಳ ಕಾಲ ಸಂಚಾರದಲ್ಲಿ ಕೊಂಚ ಬದಲಾವಣೆ ಇರುತ್ತೆ. ಏಕೆಂದ್ರೆ ಏರೋ ಇಂಡಿಯಾ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಬ್ಬಾಳ ಫ್ಲೈಓವರ್ನಿಂದ ಸಾದಹಳ್ಳಿ ಗೇಟ್ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಹೆಬ್ಬಾಳ ಮೇಲ್ ಸೇತುವೆಯಿಂದ ಸಾದಹಳ್ಳಿ ಗೇಟ್ ಸಂಚಾರವನ್ನ ಬದಲಾವಣೆ ಮಾಡಲಾಗಿದೆ. 2 ಸರ್ವಿಸ್ ರಸ್ತೆಗಳು ಏಕಮುಖ ಸಂಚಾರವನ್ನು ಮಾಡಲಾಗಿದೆ, ಅಂದ್ರೆ ಒನ್ ವೇ ಮಾಡಲಾಗಿದೆ. ಬಾಗಲೂರು ರೇವಾ ಕಾಲೇಜ್ ಜಂಕ್ಷನ್ ನಿಂದ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ರೇವಾ ಜಂಕ್ಷನ್ ನಿಂದ ಬಾಗಲೂರು ಕ್ರಾಸ್ ಸಂಚಾರ ಕಂಪ್ಲೀಟ್ ಆಗಿ ನಿಷೇಧ ಆಗಿರುತ್ತೆ 3 ದಿನಗಳ ಕಾಲ. ಭಾರಿ ವಾಹನಗಳ ಸಂಚಾರವನ್ನ ಕೂಡ ನಿಷೇಧಿಸಿದ್ದಾರೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು. ವಿಐಪಿ ತುರ್ತು ಸೇವೆ ಪಾಸ್ ಹೊಂದಿದಂತವರು ಬಿಎಂಟಿಸಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸಂಚಾರಿ ಮಾರ್ಗ ಬದಲಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಚಾರಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ರವಿಕಾಂತೇಗೌಡರನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡಿ. ಹಿಂದಿನಿಂದ 3 ದಿನಗಳ ಕಾಲ ಬೆಂಗಳೂರು ನಗರದಲ್ಲಿ ಏರ್ ಶೋ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳಂತೂ ಕನ್ಫರ್ಮ್ ಆಗಿದ್ದೇ ಇರುತ್ತೆ. ಹಾಗಾದ್ರೆ ಇವತ್ತಿನ ಏರ್ ಶೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನ ಒಂದು ಸಿಚುಯೇಷನ್ ಯಾವ ರೀತಿ ಇರುತ್ತೆ ಮತ್ತು ಟ್ರಾಫಿಕ್ ನ ಡೈವರ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮಾತನಾಡೋದಕ್ಕೆ ಸಂಚಾರ ವಿಭಾಗದ ಕಮಿಷನರ್ ಆಗಿರುವಂತಹ ರವಿಕಾಂತೇಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಸರ್, ಇವತ್ತು ಏರ್ ಶೋ ಆಗ್ತಿದೆ. ಏರ್ ಶೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಲ್ಲಿ ಯಾವೆಲ್ಲ ರೀತಿಯಂತ ಒಂದು ಬದಲಾವಣೆಗಳು ಇರುತ್ತೆ ಸರ್? ಈಗಾಗಲೇ ನಾವು ಹೇಳಿದ್ದೇವೆ, ಏರೋ ಇಂಡಿಯಾ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಒಂದು ಇವೆಂಟ್. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಬೆಳಿಗ್ಗೆ 5 ಗಂಟೆಯಿಂದಲೇ ಬೆಂಗಳೂರು ನಗರಕ್ಕೆ ಪ್ರವೇಶ ಮಾಡತಕ್ಕಂಥ ಭಾರಿ ವಾಹನಗಳನ್ನು ಬೇರೆ ಕಡೆ ಹೋಗತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ನಿನ್ನೆ ಮತ್ತು ಮೊನ್ನೆ ಪತ್ರಿಕಾ ಪ್ರಕಟಣೆ ಮೂಲಕ, ಮಾಧ್ಯಮಗಳ ಪ್ರಕಟಣೆ ಮೂಲಕ, ನಮ್ಮ ಟ್ವಿಟರ್ ಮೂಲಕ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಕ್ಕಂತಹ ಪ್ರಯಾಣಿಕರಿಗೆ ನಾವು ಪರ್ಯಾಯ ಮಾರ್ಗಗಳನ್ನು ಸೂಚಿಸಿದ್ದೇವೆ. ದಯಮಾಡಿ ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸಬೇಕು. ಯಾಕಂದರೆ ಈ ಮಾರ್ಗದಲ್ಲಿ ಈ ದಿವಸ ಏರೋ ಇಂಡಿಯಾ 2021ಕ್ಕೆ ಹೋಗ್ತಕ್ಕಂತಹ ವಾಹನಗಳು, ಗಣ್ಯರು, ಅತಿ ಗಣ್ಯರು ಇರ್ತಾರೆ ಮತ್ತು ಇಲ್ಲಿ ಬಂದು ಸಂಚಾರದ ದಟ್ಟಣೆಯಲ್ಲಿ ಅವರು ರೆಗ್ಯುಲರ್ ಯಾರು ಹೋಗ್ತಾರೆ ಪ್ರಯಾಣಿಕರು ಸಿಗಾಕೊಳ್ಬಾರದು ಅಂತೇಳಿ ಪರ್ಯಾಯ ಮಾರ್ಗಗಳನ್ನು ಸೂಚಿಸಿದ್ದೇವೆ. ದಯಮಾಡಿ ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸಬೇಕು. ಪ್ರಮುಖವಾಗಿ ಈ ಹೆಬ್ಬಾಳ ಫ್ಲೈಓವರ್ ನಿಂದ ಈ ಸಾದಹಳ್ಳಿ ಗೇಟ್ ವರೆಗೂ ಕೂಡ ಅಷ್ಟೇ ಪ್ರತಿದಿನ ಟ್ರಾಫಿಕ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಏರ್ ಶೋ ಇರೋದ್ರಿಂದ ಈ ಒಂದು ರೂಟ್ ನ ಒಂದು ಮಾರ್ಗವನ್ನು ಏನಾದರೂ ಬದಲಾಯಿಸಿದ್ರೆ, ಏಕಮುಖ ಸಂಚಾರ ವ್ಯವಸ್ಥೆ ಏನಾದರೂ ಮಾಡಿದರೆ ಹೇಗೆ ಸರ್? ನೋಡಿ, ನಾವು ವಿಐಪಿಗಳಿಗೆ ಏಕಮುಖ ಸಂಚಾರ ವ್ಯವಸ್ಥೆಯ ಪರ್ಯಾಯ ಮಾರ್ಗವನ್ನು ಮಾಡಿದ್ದೇವೆ. ಉಳಿದಂತೆ ಏರೋ ಇಂಡಿಯಾಗೆ ಹೋಗ್ತಕ್ಕಂಥವ್ರಿಗೆ 2 ಲೇನ್ಗಳನ್ನು ಕೂಡ ಒದಗಿಸಿದ್ದೇವೆ. ಇನ್ನು 2 ಲೇನ್ಗಳು ಕೂಡ ಬೇರೆ ಪ್ರಯಾಣಿಕರಿಗೆ ಇದೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆಲ್ಟರ್ನೇಟಿವ್ ರೂಟ್ಸ್, ಬೆಂಗಳೂರಿನ ದಕ್ಷಿಣ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಪೂರ್ವ ಭಾಗ, ಪಶ್ಚಿಮ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಉತ್ತರ ಭಾಗದಿಂದ ಬರ್ತಕ್ಕಂಥವ್ರಿಗೆ ನಾವು ಬೇರೆ ಬೇರೆ ಮಾರ್ಗಗಳನ್ನು ಸೂಚಿಸಿದ್ದೇವೆ. ಆ ಮಾರ್ಗಗಳನ್ನು ಉಪಯೋಗಿಸಬೇಕು. ಸರ್, ಪ್ರಮುಖವಾಗಿ ಪಾರ್ಕಿಂಗ್ ಸರ್, ಯಾಕಂದ್ರೆ ಏರ್ ಶೋಗೆ ಸಾಕಷ್ಟು ವೆಹಿಕಲ್ಸ್ ಹೋಗುತ್ತೆ. ಅಲ್ಲೇನಾದ್ರೂ ಪರ್ಯಾಯವಾಗಿ ಏನಾದ್ರೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದಾರಾ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಂತ ಪರ್ಟಿಕ್ಯುಲರ್ ಇದೇ ಪ್ಲೇಸ್ ನಲ್ಲಿ ಏನಾದ್ರೂ ಪಾರ್ಕಿಂಗ್ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ರೆ ಹೇಗೆ ಸರ್? ಈಗಾಗಲೇ ಏರೋ ಇಂಡಿಯಾ 2021ರ ಆಯೋಜಕರು ಈ ಯಾರಿಗೆ ಅವರು ಪಾಸ್ಗಳನ್ನ ಕೊಟ್ಟಿದ್ದಾರೋ, ಯಾರಿಗೆ ಟಿಕೆಟ್ಗಳನ್ನ ಮಾರಾಟ ಮಾಡಿದಾರೋ ಅವ್ರಿಗೆ
ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆನೆ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಒಂದು ಅವರ ವಸತಿ ಗೃಹ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಅಡ್ವಾ ಏರಿಯಾ ಅಂತಿದೆ ಅಲ್ಲಿ, ಮತ್ತು ಯಾರು ಇನ್ವೈಟಿಸಿದಾರೆ ಅವರಿಗೆ ಇಂಡಿಯನ್ ಏರ್ ಫೋರ್ಸ್ ಬೇಸ್ ಒಳಗಡೆ ಮಾಡಿದ್ದಾರೆ. ಎಲ್ಲಾ ವಾಹನಗಳ ತಪಾಸಣೆಯ ನಂತರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಇಂಡಿಯನ್ ಏರ್ ಫೋರ್ಸ್ ಅವರಿಗೆ ಸಂಬಂಧಪಟ್ಟ ವ್ಯವಸ್ಥೆ ಆಗಿದೆ, ಅವರು ಅದನ್ನು ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಂಚಾರಿ ಪೊಲೀಸರನ್ನ ಈ ಒಂದು ಏರ್ ಶೋನ ಟ್ರಾಫಿಕ್ ನ ಭದ್ರತೆ ಮತ್ತು ಈ ಒಂದು ರೋಡ್ ಡೈವರ್ಷನ್ಗೆ ಅಂತ ನೇಮಕ ಮಾಡಲಾಗಿದೆ ಸರ್? ಈಗ 1582 ಜನರನ್ನ ನಾವು ನೇಮಕ ಮಾಡಿದ್ದೀವಿ. ಇದರಲ್ಲಿ ನನ್ನನ್ನು ಸೇರಿದಂತೆ ನಮ್ಮ ಇನ್ಸ್ಪೆಕ್ಟರ್ಗಳು, ನಮ್ಮ ಡಿಸಿಪಿಗಳು, ಎಸಿಪಿಗಳು, PSI, ASI, HCPC ಸೇರಿ 1582 ಜನ ಇದ್ದಾರೆ. ಇದಿಷ್ಟು ಸಂಚಾರಿ ವಿಭಾಗದ ಕಮಿಷನರ್ ಆಗಿರುವಂತಹ ರವಿಕಾಂತೇಗೌಡರು ಹೇಳುವಂತಹದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ದರ್ಶನ. 42 ವಿಮಾನಗಳಿಂದ ಶೋ, 3 ದಿನ ಲೋಹದ ಹಕ್ಕಿಗಳ ಕಲರವ. ಬೆಂಗಳೂರಿನ ಹೆಮ್ಮೆ, ಆತ್ಮ ನಿರ್ಭರ ಭಾರತದ ಗರಿಮೆ. ಏರೋ ಇಂಡಿಯಾ 2021. ಹೈಬ್ರಿಡ್ ಏರೋ ಶೋಗೆ ಕ್ಷಣಗಣನೆ ಈಗ ಆಲ್ರೆಡಿ ಆರಂಭವಾಗಿದೆ. 3 ದಿನಗಳ ಕಾಲ ಲೋಹದ ಹಕ್ಕಿಗಳ ಜಾದು ನಡೆಯುತ್ತೆ ಬೆಂಗಳೂರಿನಲ್ಲಿ. ಯಲಹಂಕ ವಾಯುನೆಲೆಯಲ್ಲಿ ಅಬ್ಬರಿಸಲಿದ್ದಾವೆ ವಿಮಾನಗಳು. ಹೈಬ್ರಿಡ್ ಏರ್ ಶೋಗೆ ಕ್ಷಣಗಣನೆ ಈಗ ಆರಂಭವಾಗಿದೆ. ಏನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನ ಕೊಡಲಿದ್ದಾರೆ. ಏರೋ ಇಂಡಿಯಾ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಾಲನೆಯನ್ನು ನೀಡಿರುವಂಥದ್ದು. ಇಂದು ರಕ್ಷಣಾ ಒಪ್ಪಂದಗಳ ಒಡಂಬಡಿಕೆಗಳಿಗೂ ಕೂಡ ಸಹಿಯನ್ನ ಹಾಕಲಿದ್ದಾರೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಕೂಡ ಈಗ ಆಲ್ರೆಡಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಇದು 13ನೇ ಏರೋ ಇಂಡಿಯಾ ಶೋ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕದ ಹೆಮ್ಮೆ. ನಿತ್ಯ 2 ಬಾರಿ 42 ವಿಮಾನಗಳಿಂದ ಈ ಒಂದು ಶೋ ನಡೆಯಲಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಟೋಟಲ್ ಆಗಿ 63 ವಿಮಾನಗಳು ಈ ಒಂದು ಶೋನಲ್ಲಿ ಪ್ರದರ್ಶನದಲ್ಲಿ ಭಾಗಿಯಾಗಲಿರುವಂಥದ್ದು. ಡಕೋಟಾ, ಸುಖೋಯ್, ರಫೇಲ್ ವಿಮಾನಗಳು ಕೂಡ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಆತ್ಮ ನಿರ್ಭರ್ ಭಾರತ್ ಫಾರ್ಮೇಷನ್ ಈಗ ಆಲ್ರೆಡಿ HAL ವಿಮಾನಗಳಿಂದ ಫಾರ್ಮೇಷನ್ ಅನ್ನ ಮಾಡಲಾಗಿತ್ತು. ಈಗಲೂ ಕೂಡ ಆ ಒಂದು ಪ್ರದರ್ಶನ ನಡೆಯುತ್ತೆ. ವಿಶ್ವದ 14 ದೇಶಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾವೆ. ವೇದಿಕೆ ರೆಡಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸೌಮ್ಯ, ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಏರೋ ಇಂಡಿಯಾ ಶೋಗೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಹೌದು ಪೃಥ್ವಿ, ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇದೀಗ ತಾನೇ ವೇದಿಕೆ ಬಳಿ ಬಂದ್ರು. ಈಗಾಗಲೇ ಮುಖ್ಯಮಂತ್ರಿ BSY ಮತ್ತು ಗೃಹ ಸಚಿವ ಬೊಮ್ಮಾಯಿ ಅವರು ಏರ್ ಶೋದ ಒಂದು ವೆನ್ಯೂಗೆ ಆಲ್ರೆಡಿ ಬಂದಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರೋ ಇಂಡಿಯಾ 2021ಕ್ಕೆ ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನಾ ಸಮಾರಂಭದ ನಂತರ ಏರ್ ಶೋ ಡಿಸ್ಪ್ಲೇ ಕೂಡ ಇರಲಿದೆ. ಇದು ಈ ಬಾರಿ ಮಹತ್ವವನ್ನ ಯಾಕೆ ಪಡ್ಕೊಂಡಿದೆ ಅಂದ್ರೆ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಿಮಾನಗಳು ಮತ್ತು ವೈಮಾನಿಕ ಸಲಕರಣೆಗಳ ಒಂದು ಪ್ರದರ್ಶನ ಇದಾಗಿದೆ. ಆತ್ಮನಿರ್ಭರ್ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡು ಏನು ಈ ಬಾರಿ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ಇದು ಪ್ರತಿ ಸಾರಿ ಕೂಡ ಬೇರೆ ಬೇರೆ ದೇಶದ ಒಂದು ವಿಮಾನಗಳು ಮತ್ತು ಏನು ಅದಕ್ಕೆ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳು ಹೆಚ್ಚಾಗಿ ಪ್ರದರ್ಶನ ಕಾಣ್ತಾ ಇದ್ವು. ಆದ್ರೆ ಈ ಬಾರಿ ಭಾರತಕ್ಕೆ ಹೆಚ್ಚು ಒತ್ತಡ ಕೊಡಲಾಗಿದೆ. ಅದ್ರ ಜೊತೆನಲ್ಲಿ ಐರೋಪ್ಯ ರಾಷ್ಟ್ರಗಳು, ಅನೇಕ ರಾಷ್ಟ್ರಗಳು ಈ ಬಾರಿ ಕೊರೋನಾ ಸಂದರ್ಭ ಇರೋದ್ರಿಂದ ಅವರಲ್ಲಿರೋ ನಿಯಮಗಳು ಜೊತೆಗೆ ನಮ್ಮ ದೇಶದ ನಿಯಮಗಳನ್ನ ಫುಲ್ಫಿಲ್ ಮಾಡೋದಕ್ಕಾಗದೆ ಅವರು ಬಂದಿಲ್ಲ ಈ ಒಂದು ಏರ್ ಶೋಗೆ. ಸೊ ಈ ಬಾರಿಯ ಏರ್ ಶೋನಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಒಟ್ಟು 28 ರಾಷ್ಟ್ರಗಳೇನಿದೆ ಆ 28 ರಾಷ್ಟ್ರಗಳ ರಕ್ಷಣಾ ಮುಖ್ಯಸ್ಥರು ಬಂದಿದ್ದಾರೆ. ಅದೊಂದು ಪ್ರಮುಖ ವಿಚಾರ. ಅದಲ್ಲದೆ US ಮತ್ತು ಭಾರತದ ನಡುವಿನ ಒಂದು ಒಡಂಬಡಿಕೆಗಳೇನಿದೆ ಆ ಒಂದು ಒಡಂಬಡಿಕೆ ಈ ಒಂದು ಏರ್ ಶೋನಲ್ಲಿ ಮತ್ತಷ್ಟು ಗಟ್ಟಿಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ವಿದ್ಯುಕ್ತವಾಗಿ ಈಗ ಒಂದು ಏರ್ ಶೋ ಆರಂಭ ಆಗ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಮೊದಲ ಒಂದು ಹಂತದಲ್ಲಿ 3 MI ಹೆಲಿಕಾಪ್ಟರ್ಗಳು, MI-17 ನ 3 ಹೆಲಿಕಾಪ್ಟರ್ಗಳು ಬಾವುಟಗಳ ಜೊತೆ ಒಂದು ಡಿಸ್ಪ್ಲೇ ಅನ್ನ ಕೊಡ್ತಾ ಇದೆ. ಒಂದು ಮುಂದೆ ಎಲ್ಲದಕ್ಕಿಂತ ಮುಂದೆ ಇರುವಂತಹ ಹೆಲಿಕಾಪ್ಟರ್ ನಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ನೋಡಬಹುದು. ನಂತರದ 2ರಲ್ಲಿ ಒಂದು ಏರ್ಫೋರ್ಸ್ ನ ಬಾವುಟ, ಮತ್ತೊಂದು ಏರೋ ಇಂಡಿಯಾ 2021ರ ಥೀಮ್ ಇರುವಂತಹ ಒಂದು ಬಾವುಟ. ಸೊ ಈ 3
ಬಾವುಟಗಳನ್ನ ಹಾರಿಸುವ ಮೂಲಕ ಈ ಒಂದು ಏರ್ ಶೋ ಒಂದು ಅಧಿಕೃತವಾಗಿ ಒಂದು ಚಾಲನೆಯ ಒಂದು ಉದ್ಘಾಟನಾ ಸಮಾರಂಭ ಇದೆ. ಆ ಸಮಾರಂಭಕ್ಕೆ ಒಂದು ಆರಂಭಕ ಸೂಚನೆ ಸಿಕ್ಕಿದೆ ಅಂತ ಹೇಳ್ಬೋದು. ಇದರ ಜೊತೆನಲ್ಲಿ ಈ ಬಾರಿಯ ಏರ್ ಶೋ ನಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುವಂತದ್ದು ನಮ್ಮ HAL ಮತ್ತು DRDO ಎರಡು ಒಂದು ಸಂಸ್ಥೆಗಳಿಂದ ಇರುವಂತಹ ತಂತ್ರಜ್ಞಾನಗಳು. ಯಾಕೆಂದ್ರೆ ಅನೇಕ ವರ್ಷಗಳವರೆಗೆ ಭಾರತ ಕೇವಲ ಬೇರೆ ದೇಶಗಳಿಂದಲೇ ಯುದ್ಧ ವಿಮಾನಗಳನ್ನಿರಲಿ ಅಥವಾ ಯುದ್ಧ ಪರಿಕರಗಳನ್ನಿರಲಿ ಪರ್ಚೇಸ್ ಮಾಡ್ತಾ ಇತ್ತು. ಆದ್ರೆ ಈಗ ನಮ್ಮ ದೇಶದಲ್ಲಿ ತಯಾರಾಗುವಂತಹ ಅನೇಕ ವಿಮಾನಗಳಿರ್ಬೋದು ಅಥವಾ ಯುದ್ಧ ಪರಿಕರಗಳಿರ್ಬೋದು, ಬಾಂಬರ್ಸ್ ಇರ್ಬೋದು, ಜೆಟ್ಸ್ ಇರ್ಬೋದು, ಇವು ಮತ್ತು ಇದರ ಒಂದು ಪಾರ್ಟ್ಸ್ ಎಂದು ಇವೆಲ್ಲವೂ ಬೇರೆ ದೇಶಗಳಿಗೆ ಮಾರಾಟ ಆಗುವಂತ ಒಂದು ಹಂತದಲ್ಲಿ, ಬೇರೆ ದೇಶಗಳು ನಮ್ಮ ದೇಶದ ವಸ್ತುಗಳನ್ನ ಪರ್ಚೇಸ್ ಮಾಡುವಂತ ಹಂತದಲ್ಲಿ ಭಾರತ ಬಂದು ನಿಂತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಪ್ರತಿಷ್ಠೆಯ ಸಂಕೇತ ಕೂಡ ಹೌದು ಏರ್ ಶೋ. ಸೊ ಏರೋ ಇಂಡಿಯಾ 2021ರಲ್ಲಿ ಕೋವಿಡ್ ರೂಲ್ಸ್ ಎಷ್ಟೇ ಇದ್ರೂ ಕೂಡ ಆ ಎಲ್ಲಾ ರೂಲ್ಸ್ ಗಳ ಜೊತೆಗೆ ಅದ್ಭುತವಾಗಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರು ಮತ್ತು ಮುಖ್ಯಮಂತ್ರಿ BSY ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸೊ ಓಕೆ, ಮತ್ತಷ್ಟು ಮಾಹಿತಿಯನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಸೌಮ್ಯ. ಗಮನಿಸ್ತಾ ಇದ್ದೀರಾ, ಈಗ ಆಲ್ರೆಡಿ ಸ್ಟೇಜ್ ಮೇಲೆ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರಿದ್ದಾರೆ, ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಕೂಡ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಆ ವೇದಿಕೆಯ ಎಡಭಾಗದಿಂದ ಬಲಕ್ಕೆ ವಿಮಾನಗಳು ಚಲಿಸ್ತವೆ. ಅದೇ ಚಾಲನೆ ಈ ಒಂದು ಏರೋ ಇಂಡಿಯಾಗೆ. ಅದೇ ರೀತಿಯಾಗಿ ಚಾಲನೆ ಅನ್ನುವಂಥದ್ದು ಇದಕ್ಕೆ ಸಿಗುವಂಥದ್ದು. ನೀನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಜರುಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಏರೋ ಇಂಡಿಯಾ ಶೋ ಏನಿದೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಏರೋ ಇಂಡಿಯಾ ಶೋ ಅನ್ನುವಂಥದ್ದು ಈಗ ಆಲ್ರೆಡಿ ಆ ಒಂದು ಹೆಮ್ಮೆಗೂ ಕೂಡ ಪಾತ್ರವಾಗಿರುವಂಥದ್ದು. ಸತತವಾಗಿ 13ನೇ ವರ್ಷ ಈಗ ನಡೀತಾ ಇದೆ ಬೆಂಗಳೂರಿನಲ್ಲಿ. ಯಾಕೆಂದ್ರೆ ಈ ಹಿಂದೆ ಎಲ್ಲ ಸಾಕಷ್ಟು ರಾಜ್ಯಗಳು ಲಾಬಿಯನ್ನ ಮಾಡಿದ್ವು, ನಮ್ಮ ರಾಜ್ಯದಲ್ಲಿ ನಡೆಸ್ತೀವಿ ಈ ಒಂದು ಏರೋ ಇಂಡಿಯಾ ಶೋವನ್ನ ಅಂತ. ಆದ್ರೆ ಬೆಂಗಳೂರು ಆ ಒಂದು ಶೋವನ್ನ ಬಿಟ್ಕೊಡ್ಲಿಕ್ಕೆ ಒಂದಾಗ್ಲೇ ಇಲ್ಲ. ಯಾಕೆಂದ್ರೆ ನಾವು ಇಷ್ಟು ದಿನಗಳ ಕಾಲ, ಅಂದ್ರೆ ಇಷ್ಟು ವರ್ಷಗಳ ಕಾಲನೂ ಕೂಡ ಸಮರ್ಪಕವಾಗಿ ಏರೋ ಇಂಡಿಯಾ ಶೋವನ್ನ ಆಯೋಜನೆ ಮಾಡ್ಕೊಂಡ್ಬಂದಿದ್ದೀವಿ, ಎಲ್ಲವೂ ಕೂಡ ಲೋಪ ಆಗದ ರೀತಿಯಲ್ಲಿ. ಸೊ ಹೀಗಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಂತ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದ ಹಿಂದೆಯಿಂದ ಬೆಂಗಳೂರಿಗೆನೆ ಇಲ್ಲೇ ಮಾಡಲಿಕ್ಕೆ ಅನುಮತಿಯನ್ನ ನೀಡಲಾಯಿತು. ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಸಚಿವರಾಗಿದ್ರು, ಇಲ್ಲೇ ಮುಂದುವರಿಸಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ರು. ಸೊ ಟೋಟಲ್ ಆಗಿ ಈಗ 13ನೇ ಬಾರಿ ಏರೋ ಇಂಡಿಯಾ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. Honorable Defense Ministers and High Commissioners and Ambassadors from various countries, Chief of Defense Staff Shri Bipin Rawat ji, Chief of Naval Staff, Chief of Air Staff, Chief of Army Staff, Defense Secretary Dr. Ajay Kumar, DRDO Secretary Dr. Satish Reddy ji, Civil Aviation Secretary Shri Pradeep Singh Karola ji, Service Chiefs and business leaders from around the world, senior government officials of Government of Karnataka, friends from the media, distinguished delegates, participants, guests. On behalf of Government of India, on behalf of Government of India, I extend a very warm welcome to all of you in this 13th edition of Aero India 2021, the largest aerospace and defense exhibition of Asia. As we all are aware, the year 2020, the largest aerospace and defense exhibition of Asia. As we all are aware, the year 2020 has been a very challenging year for all of us, for the whole world, which has adversely affected the industrial growth and economy of many countries.
steering through these difficult times of COVID-19 pandemic with firm determination. India has proudly come out of it and also very, very successfully. Now, India has taken a lead in organizing a completely COVID compliant mega event of international stature under the dynamic leadership of Honorable Prime Minister Shri Narendra Modi ji and Honorable Defence Minister Shri Rajnath Singh ji. Today I feel honored that Defence Minister of India is present on the dais to grace the inaugural ceremony. I welcome you, sir, from the core of my heart. I would also like to extend our heartiest welcome to Honorable Chief Minister of Karnataka, Shri B.S. Yediyurappa ji. Sir, it is your initiative which has enabled us to host this Aero India 2021 once again in the IT capital of the country, Bangalore, here today. Your leadership and vision would boost the growth of aerospace and defense ecosystem in the state of Karnataka. It is my privilege to welcome Shri Sadanand Devagowda ji. He is also Member of Parliament from the constituency of Bengaluru. Sir, we heartily welcome you. It's my privilege to welcome Chief of Defence Staff, General B.S. Rawat ji, Chief of Naval Staff, Shri Karambir Singh ji, Chief of Air Staff, Shri R.K.S. Bhaduria ji, Chief of Army Staff, General Naravane ji, Defence Secretary, Dr. Ajay Kumar, Secretary DRDO, Dr. Satish Reddy, Secretary Civil Aviation, Mr. Karola ji, and Chief Secretary of Karnataka, Shri P. Ravi Kumar ji. It is great honor for me to extend the red carpet to Honorable Defence Ministers, Foreign Ministers, Industry Ministers who have responded and honored our invites and shown tremendous courage to travel long distances during these COVID times from their respective countries. It is a great moment for the country to honor such galaxy of dignitaries, including honorable ambassadors of Indian Ocean region, Africa, Europe, Central Asia, and other Asian countries. With a great fervor, I also welcome service chiefs, delegates, business leaders, entrepreneurs, senior officials from more than 60 nations and 540 companies, including 80 foreign companies, who are now participating in this Aero India 2021 here. It reflects the positive temperament of the people across the globe and new level of confidence and global interest in the emerging capabilities of India. In the presence of Honorable Ministers from Government of Karnataka, Member of Parliament and senior officials from Government of India as well as Government of Karnataka and other states, this event has assumed significance and meaning. I once again welcome you all. I also extend my heartiest welcome to eminent members of print and electronic media present here. The media has a significant role to play in emerging and energizing the people of this state as well as our nation. Sir, Aero India 2021 promises to be world's first ever hybrid aero and defense exhibition. In order to maximize the reach and participation, the event is being conducted in a hybrid format with a concurrent virtual exhibition which will integrate seminars, B2B interactions, product displays. I am sure this event will change the passive mood of the people caused due to pandemic and fill it with positive energy. Aero India would offer our country a unique opportunity to showcase its manufacturing prowess and progress towards furthering Atmanirbhar Bharat or the Self-Reliant India initiative. This event would provide the participating nations and industries an excellent NCA Tejas program is a story of the triumph of indigenous design, development and production prowess and a success saga of a 4+ generation indigenous military fighter aircraft. This indigenous fighter aircraft development leapfrogged India from HF-24 Marut to bridge a huge technology gap. The NCA prototype carried out its maiden flight in 2001. In the year 2003,
Prime Minister Atal Bihari Vajpayee christened the LCA as Tejas. Since the kickoff of flight testing, technology demonstrators, prototype vehicles and series production versions together clocked a total of over 6,000 incident-free sorties, which in itself is a remarkable achievement. Since the accord of the initial operation clearance, Hindustan Aeronautics Limited has delivered 17 fighters. The LCA is a classic example of Atmanirbhar Bharat. As envisioned by our Honorable Prime Minister Shri Narendra Modi, Atmanirbhar Bharat is powering Indian aerospace and defense to surge towards self-reliance. इसका मार्ग एक ही है, आत्मनिर्भर भारत. The Indian Air Force has awarded a mammoth order worth 48,000 crore rupees for the supply of 83 LCAs in Mark 1A configuration. This is a huge boost to the nation's Atmanirbhar drive. The LCA Mark 1A will be integrated with jam-proof ASAR radar, most advanced electronic warfare suite, and beyond visual range air-to-air missiles firing capability. It will be extremely maintenance friendly with reduced turnaround time. The LCA Mark 1A program follows the system integrator model and has created a national aerospace ecosystem with the participation of approximately 600 business partners. It is estimated that as the LCA Mark 1A program kicks off,